ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಸರ್ವಶಕ್ತೇಕಂ ಸರ್ವೈಗುಣೈ ವಂದ್ಯಂ ಸರ್ವದೈವ ಸುಪ್ರೇಷ್ಠಂ. ಯಾವುದೀಗ ಎಷ್ಟನೇ ಶ್ಲೋಕ? ಈಗ ಭೇದದ ಬಗ್ಗೆ ಹೇಳ್ತಾ ಇದ್ದ. ಭೇದ ಅನ್ನೋದು ಭೇದ ವ್ಯಪದೇಶಾದಿ ಜೀವೇಶ ಭೇದಶ್ಚ ಉಕ್ತೋ ಭಗವತ ನಚ ಭೇದ ದರ್ಶನಂ ವಸುಕರ. ಭೇದ ದರ್ಶನ ಭಾರಿ ಕಷ್ಟ ಅಂತ ತಿಳ್ಕೊಬೇಡ. ಭೇದ ಅಂಬದು ಎಲ್ಲಿದೆ ಅಂದರೆ ಆಯಾ ವಸ್ತುವಿನ ಸ್ವರೂಪದಲ್ಲೇ ಇದೆ. ಸ್ವರೂಪತ್ವಾತ್ ಭೇದ. ಸ್ವರೂಪ ಅಂದ್ರೇನು ಎಲ್ಲ ಸೂತ್ರಪ್ರಾಯ ಬರೀತಾರೆ. ತತ್ವ ಹೇಳ್ತಾರೆ ಪದಾರ್ಥ ಸ್ವರೂಪತ್ವಾತ್ ಭೇದಸ್ಯ. ಯಾವ ವಸ್ತು ಎ ಭೇದ ಇದೆ, ಎ ಎರಡು ಬಿ ಇದೆ, ಎ ಇದೆ ಬಿ ಇದೆ. ಎ ಬಿಗಳಲ್ಲಿ ಏನಿದೆ? ಈಗ ಭೇದ ಇದೆ. ಹಾಗಿದ್ದರೆ ಭೇದ ಎಲ್ಲಿದೆ ಅಂತ ಕೇಳಿದರೆ ಎ ಇಂದ ಬಿ ಭೇದ ಇದೆ, ಇದು ಇವನಲ್ಲಿದೆ. ಬಿ ಇಂದ ಎ ಭೇದ ಅವನಲ್ಲಿದೆ. ಇದು ಅವ್ರು ಹೇಳಕ್ಕೆ ಬರೋದೇನೆ. ಹೇಳಕ್ಕೆ ಬರೋದಿಲ್ಲ ಆದ್ದರಿಂದ ಭೇದ ಒಪ್ಪದೇನೆ. ಹೇಳಕ್ಕೆ ಬರೋದಿಲ್ಲ ಅಂತ ಭೇದ ಒಪ್ತಾರ? ಭೇದ ಒಪ್ಪಲ್ಲ, ಹೇಳಕ್ಕೆ ಬರಲ್ಲ ಅನ್ಬೇಕೇ ಹೊರತು ಇಲ್ಲ ಅಂತ ಹೇಳಬಾರ್ದು. ಎಷ್ಟೋ ಪದಾರ್ಥ ನಮಗೆ ಗೊತ್ತಾಗೋದು ಮಾತ್ರಕ್ಕೆ ಇಲ್ಲ ಅಂತ ಹೇಳಬಾರ್ದು. ಇವೇ ನಮಗೆ ಗೊತ್ತಾಗಲ್ಲ ಅಂತ ಹೇಳಬೇಕು. ಇವರು ನಮಗೆ ಗೊತ್ತಾಗಲ್ಲ ಆದ್ದರಿಂದ ಇದು ಇನ್ಎಕ್ಸ್ಪ್ಲಿಕಬಲ್ ಆದ್ದರಿಂದ ಇಲ್ಲ. ಇನ್ಎಕ್ಸ್ಪ್ಲಿಕಬಲ್ ಅಂದರೆ ನಿಮ್ಮ ಪ್ರಕಾರ ಆದರೆ ಯೋಚಿಸ್ತಾರೆ, ಆಬ್ಸಲ್ಯೂಟ್ಲಿ ಆದರೆ ಸರಿ. ಚಿಕ್ಕ ಮಗುಗೆ ಹೇಳಕ್ಕೆ ಬರೋದಿಲ್ಲ ಅಂತೇಳಿ ಜ್ಞಾನ ಬೆಳೆಸೋದೇ ಇರೋಕ್ಕಾಗತ್ತಾ? ಅನ್ಯಥ ಅಹಂ ವಾ ಅದೃಷ್ಟು ಅನ್ಯೋ ವಾ ದೃಷ್ಟ ಇತ್ಯ ಸಂಶಯ ಸ್ಯಾತ್. ಇವತ್ತು ನಮಗೆ ಬೇರೆ ಭೇದ ಗೊತ್ತಿರಲಿ ಬಿಡಲಿ, ಉಳಿದೆಲ್ಲರೂ ನಮ್ಮಿಂದ ಬೇರೆ ಅಥವಾ ಬೇರೆಯವರೆಲ್ಲರಿಂದ ನಾನು ಬೇರೆ. ಎಷ್ಟು ಜ್ಞಾನ ಇದೆಯೋ ಇಲ್ವೋ? ಯಾರ್ಯಾರು ತನ್ನ ಬಗ್ಗೆ ಈ ಥರ ಸಂಶಯ ಬಂದಿದೆಯೋ? ಎಷ್ಟೋ ಸತ್ಯ ಸಡನ್ನಾಗಿ ಎದ್ದು ಬಿಟ್ಟಾಗ ಎಲ್ಲಿದ್ದೇನೆ ಜ್ಞಾಪಕ ಆಗಲ್ಲ ಅವನಿಗೆ. ಅದು ಯಾರು ಅಂತ ಬರ್ತಿಲ್ಲ ಅವನು. ನಾನು ಎಲ್ಲಿದ್ದೇನೆ ಅಂತ ಯೋಚನೆ ಮಾಡ್ತಾನೆ ಹೊರತು ಯಾರೋ ಎಲ್ಲೋ ಇದ್ದಾರೆ ಅಂತ ಯೋಚನೆ ಮಾಡೋದಿಲ್ಲ. ಹಾಗೆ ಎಂಥ ಒಂದು ಚಿಕ್ಕ ಪ್ರಾಣಿಯಿಂದ ಹಿಡಿದು ಎಂಥ ಬಾಯಿ ಎಷ್ಟೇ ದಡ್ಡನಾಗಿದ್ದರೂ ಕೂಡ ಒಂದು ಗೊತ್ತವನಿಗೇನೋ, ನಾನು ಬೇರೆಯವರಿಂದ ಭಿನ್ನನಾದವನು. ಅಂದಮೇಲೆ ಭೇದ ಹೇಳೋದು ಭಾರಿ ಸುಲಭ, ಅನುಭವದ ಆಧಾರ ಇದೆ. ನೀವು ಅಭೇದ ಹೇಳೋದಕ್ಕೆ ಹೋಗ್ತೀರಲ್ಲ ಭಾರಿ ಕಷ್ಟ. ಯಾಕಂದ್ರೆ ಅದು ಅನುಭವ ರಿಜೆಕ್ಟ್ ಮಾಡ್ತಾ ಹೋಗುತ್ತೆ. ಅಲ್ಲ ಅಂತ ಹೇಳೋದು. ಅಹಂ ವಾ ದೃಷ್ಟ ಅನ್ಯೋ ವಾ ದೃಷ್ಟ ಇತ್ಯ ಸಂಶಯ ಸ್ಯಾತ್. ಈಗ ಯಾರೋ ಬಂದಿದ್ರು ಗೊತ್ತಾಗಲಿಲ್ಲ ಅಂತಾನೆ ಹೊರತು ನಾನು ಯಾರು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳೋದಿಲ್ಲ. ನಚ ಪಶ್ಚಾತ್ ಭೇದೋ ಜಾಯತೆ ಇತ್ಯತ್ರ ಕಿಂಚಿನ್ಮಾನಂ ನಹಿ ದೃಷ್ಟವಸ್ತುನಃ ಪುರುಷಸ್ಯ ತಸ್ಯ ವಸ್ತುಂತರಾತ್ ಭೇದೆ ಸಂಶಯ ಕ್ವಚಿತ್ ದೃಷ್ಟ. ಇವೆಲ್ಲ ಒಂದು ಲೈನ್ ಕೂಡ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನಚ ಪಶ್ಚಾತ್ ಭೇದೋ ಜ್ಞಾಯತೆ ಇತ್ಯತ್ರ ಕಿಂಚಿನ್ಮ. ಭೇದ ಆಮೇಲೆ ಕಾಣುತ್ತೆ ಅಂತ ಹೇಳಬೇಡ. ಎ ಅಂದ ತಕ್ಷಣ ಎ, ಬಿ ಅಂದ ತಕ್ಷಣ ಬಿ, ತಕ್ಷಣ ಎ ಆ್ಯಂಡ್ ಬಿ ಆರ್ ಡಿಫರೆಂಟ್ ಅಂತ ಗೊತ್ತಾಗುತ್ತೆ ಹೊರತು ಅದಕ್ಕೆ ಗ್ಯಾಪ್ ಬೇಕಿಲ್ಲ. ಅದು ವಾದ ಏನು ಅಂದರೆ ಪಶ್ಚಾತ್ ಭೇದೋ ಜ್ಞಾಯತೆ. ಭೇದ ಗೊತ್ತಾಗೋದಿಲ್ಲ, ಆಮೇಲೆ ಗೊತ್ತಾಗುತ್ತೆ ಅಂತ ಅಲ್ಲ. ವಸ್ತು ಅಂತ ಹೇಳಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಅದಕ್ಕೇನೆ ಯಾವುದು ಅವನು ಕೇಳದೇ ಇರತಕ್ಕಂಥ ಹೇಳಿದ್ರು ಕೂಡ ಏನು ಗೊತ್ತಾಯ್ತು ಅವನಿಗೆ? ಯಾವುದದು ಇದೆಲ್ಲಕ್ಕೆ ಬೇರೆ ಇದೆಯಲ್ಲ ಯಾವುದು ಅಂತ ಕೇಳ್ತಾನೆ. ತಕ್ಷಣ ಗೊತ್ತಾಗ್ಬಿಡ್ತು ಅವನಿಗೆ ಯಾವುದು ಅಂತ ಹೇಳಿ. ಗ್ಯಾಪೇ ಇಲ್ಲ. ನಹಿ ದೃಷ್ಟವಸ್ತುನಃ ಪುರುಷಸ್ಯ ತಸ್ಯ ವಸ್ತುಂತರಾತ್ ಭೇದೆ ಸಂಶಯ ಕ್ವಚಿತ್ ದೃಷ್ಟ. ಅದೇ ಹೇಳಿದ್ದೀಗ. ಒಂದು ದೃಷ್ಟ ವಸ್ತು ಒಂದಿದೆ, ಇನ್ನೊಂದು ಯಾವುದೋ ಹೇಳ್ತಾರೆ. ಅದು ಯಾವುದು ಎಲ್ಲೂ ಗೊತ್ತಿಲ್ವಲ್ಲ, ತಕ್ಷಣ ಕೇಳ್ತಾನೆ. ಇಮ್ಮಿಡಿಯೇಟಾಗಿ ಎಲ್ಲ ಯೋಚನೆ ಮಾಡಿ ಕೇಳೋದಿಲ್ಲ. ಅದು ಇಲ್ಲೇ ಇಲ್ಲ, ಎಲ್ಲಿದೆ ಅದು ಅಂತ ಕೇಳಿದ. ಇದಾಗೆ ಡಿಫರೆಂಟ್. ಅದು ಭೇದ ಜ್ಞಾನ ಬಂತೋ ಇಲ್ಲ. ಇನ್ಫ್ಯಾಕ್ಟ್ ನಾವು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಹೋದೋ ಅಂದ್ರೇನು? ಭೇದ ಜ್ಞಾನ ಜಾಸ್ತಿ ಮಾಡ್ಕೊಳ್ಳೋದು ಅಂತ ಅರ್ಥ. ಸ್ಟಡಿ ಮೀನಿಂಗೇ ಭೇದ ಜ್ಞಾನ ಜಾಸ್ತಿ ಮಾಡ್ಕೊಳ್ಳೋದು. ಅರ್ಥ ಆಯ್ತಾ? ಕಡಿಮೆ ಮಾಡ್ಕೊಳ್ಳೋದಲ್ಲ. ಅದು ಎಕ್ಸ್ಪರ್ಟ್ ಏನು ಮಾಡ್ತಾನೆ ಯಾವಾಗಲೂ ಕೂಡ ಚೆನ್ನಾಗಿ ಗೊತ್ತಿರುತ್ತೆ. ಇನ್ನೂ ನೋಡ್ತಾರೆ. ಏರ್ಲೈನ್ ಫ್ರ್ಯಾಕ್ಚರ್ ಆಗಿರುತ್ತೆ, ಅದು ಎಷ್ಟು ಸರ್ತಿ ಇದರಲ್ಲೂ ಕಳಿಸೋದಿಲ್ಲ, ಎಕ್ಸ್ರೇಲ್ ಕೂಡ ಗೊತ್ತಾಗೋದಿಲ್ಲ. ಅದು ಲೊಕೇಟ್ ಮಾಡೋದು ಭಾರಿ ದೊಡ್ಡ ಚಾಲೆಂಜಿಂಗ್ ಇದು. ಕೆಲವ್ರು ಮಾಡ್ತಾರೆ, ಅದಕ್ಕೆ ಲಕ್ಷಣ ನೋಡ್ಬಿಟ್ಟು ತಕ್ಷಣ ಹೇಳ್ತಾರೆ. ಅದು ಎಕ್ಸ್ಪರ್ಟೈಜ್ ಬೇಕಾದ್ರೆ ಎಲ್ಲರಿಗೂ ಬರೋದಿಲ್ಲ. ಕೆಲವು ಇದನ್ನು ನೋಡಿ ತಪ್ಪು ಹೇಳಿರ್ತಾರೆ, ಅವ್ರು ಹಾಗೆ ಕರೆಕ್ಟ್ ಹೇಳ್ತಾರೆ. ಸಂಶಯ ಕ್ವಚಿತ್ ದೃಷ್ಟ ನಚ ಸರ್ವತೋ ವ್ಯಾವತ್ಯನುಭವೇ ಸರ್ವಜ್ಞತಾಪೇಕ್ಷಿತ ಇತಿ ದೋಷ. ಏನ್ರಿ ಮಾತಾಡ್ತೀರಿ ಶುರು ಮಾಡ್ತಾನೋ. ಭೇದ ಗೊತ್ತಿದೆ ಅಂತ ಹೇಳ್ತಾರೆ, ಎಲ್ಲದ್ರ ಭೇದ ಗೊತ್ತಿದೆ, ಎಲ್ಲದ್ರ ಭೇದ ಗೊತ್ತಿದೆ ನಮಗೆ ಇವತ್ತು. ಅದು ಸಾರಸ್ಯ. ಜಗತ್ತಿನಲ್ಲಿ ಏನೇನು ಪದಾರ್ಥ ನಮ್ಮಿಂದ ಭಿನ್ನ ಇದೆಯೋ ಅದರಿಂದ ನಾವು ಭಿನ್ನ ಅಂತ ಎಲ್ಲರಿಗೂ ಗೊತ್ತಿದೆ. ಅವನು ಏನು ಮಾಡ್ತಾನೆ ಗೊತ್ತಾ? ಈಗ ಸರ್ವಜ್ಞರು ಅಂತ ಹೇಳ್ತೀರಿ ನಿಮ್ಮನ್ನಾಗಿದ್ದರೆ ಎಲ್ಲ ಭೇದ ಗೊತ್ತಿದೆ, ಗೊತ್ತಾಗತ್ತೆ ನಿಮಗೀಗ. ಸರ್ವಜ್ಞಾದಾಗಾಯ್ತಲ್ಲ ನೀವೀಗ, ಅಂದರೆ ದೇವರದ್ದು ಒಪ್ಕೊಂಡಾಗಾಯ್ತಲ್ಲ ನಿಮ್ಮನ್ನು ಅಂತ ಕೇಳ್ತಾರೆ. ಅದಕ್ಕೆ ಅಲ್ಲ, ಈ ರೀತಿ ತಿಳ್ಕೊಳ್ಳೋ ಸರ್ವಜ್ಞತ್ವ ಕಾರಣ ಆಗೋದಿಲ್ಲ. ಅರ್ಥ ಆಯ್ತಾ? ಈಗ ಸಿಲೆಬಸ್ ಗೊತ್ತಿದ್ದು ಮಾತ್ರಕ್ಕೆ ಅವನು ಇದಾಗ್ಬಿಡ್ತಾನ. ಸಿಲೆಬಸ್ ಗೊತ್ತಿರೋಷ್ಟು ಮಟ್ಟಿಗೆ ಜ್ಞಾನ ಇದ್ದರೆ ಸರ್ವಜ್ಞತ್ವ ಅಲ್ಲ. ಎಲ್ಲ ಸಿಲೆಬಸ್ಸು ಗೊತ್ತೋ ಬೇರೆ, ಸಿಲೆಬಸ್ ಎಲ್ಲ ವಿಷಯ ಗೊತ್ತು ಅಂತ ಹೇಳೋದು ಬೇರೆ. ಇಂಥ ಸರ್ವಜ್ಞ ಎಲ್ರಿಗಿದೆ ಅಂತ ಹೇಳ್ತಾರೆ. ಪ್ರತಿಯೊಬ್ಬ ಚೇತನಿಗೆ ಏನಿದೆ ಅಂದರೆ ಅದೇ ವಾಕ್ಯ ನೋಡಿ ಆಚಾರದಿದೆ ಏನಂತ ಅಂದರೆ
ಅಪೇಕ್ಷಿತೆ ಇತಿ ಸಾಮಾನ್ಯತಃ ಸರ್ವಸ್ಯ ಸರ್ವೈರಪಿ ಜ್ಞಾತತ್ವ. ಪ್ರತಿಯೊಬ್ಬರಿಗೂ ಕೂಡ ಏನು ಗೊತ್ತಿದೆ, ಇವರು ಯಾರು ಅಂತ ಕೇಳ್ತಾರೆ. ಉದಾಹರಣೆಗೆ ಇವರು ಯಾರು ಅಂತ ಕೇಳಬೇಕಾದ್ರೆ ಉಳಿದವರಿಂದ ಭಿನ್ನ ಅಂತ ಜ್ಞಾನ ಇದೆ ಅವನಿಗೆ. ನನ್ನಿಂದ ನಿಮ್ಮಿಂದ ಅವರಿಂದ ಬೇರೆ ಗೊತ್ತಿದೆ. ಇಷ್ಟು ಗೊತ್ತಿರೋದು ಎಲ್ಲರಿಗೂ ಇದೆ. ಅದು ಎಲ್ಲರೂ ಯಾರು ಅಂತ ಗೊತ್ತಾಗಬೇಕಾದ್ರೆ ಸರ್ವಜ್ಞ ಅವನು. ಡಿಫರೆಂಟ್ ಫ್ರಮ್ ಆಲ್ ಕರೆಕ್ಟ್. ವಾಟ್ ಈಸ್ ದಟ್ ಆಲ್ ಅಂತ ಗೊತ್ತಾಗಲಿಕ್ಕೆ ಅವನು ಸರ್ವಜ್ಞನಾಗಿರ್ಬೇಕು. ಈ ಸರ್ವಜ್ಞತ್ವಕ್ಕೆ ಬರೀ ಚೇತನತ್ವ ಸಾಕು. ಆ ಚೇತನತ್ವ ಅದು ಆ ಸರ್ವಜ್ಞತ್ವಕ್ಕೆ ಅದನ್ನು ತಿಳ್ಕೊಂಡಿರ್ಬೇಕು ಅವನು. ಗೊತ್ತಾಯ್ತಾ? ಆದ್ದರಿಂದ ಅಲ್ಲ ಅಂತ ಹೇಳುತ್ತೆ. ಅದು ನಾಳೆ ಎಕ್ಸ್ಪ್ಲೇನ್ ಅವೆಲ್ಲ ನೋಡಿ. ಭೇದದ ಬಗ್ಗೆ ತುಂಬ ಡಿಸ್ಕಷನ್ ಮಾಡ್ತಾರೆ ಇಲ್ಲಿ. ತತ್ವನಿರ್ಣಯ ಮತ್ತು ಇದು ಅನುವ್ಯಾಖ್ಯಾನ 3 ಕಡೆ ಮಾತ್ರ ಮಾಡಿರೋದು. ಅವು ತಿಳಿದಿದ್ರೆ ಕಷ್ಟ ಆಗಲ್ಲ.